ಅಷ್ಟೇ ಅಲ್ಲ, ಬಿಪಿಎಲ್ ಕಾರ್ಡ್ಗಳ ಬೆನ್ನಲ್ಲೇ ಕಾರ್ಮಿಕರ ಕಾರ್ಡ್ಗಳು ಕೂಡ ಅಮಾನತಾಗ್ತಾ ಇದೆ. ರಾಜ್ಯದಲ್ಲಿ ಸುಮಾರು 2,46,000 ಕಾರ್ಮಿಕರ ಕಾರ್ಡ್ಗಳು ಅಮಾನತಾಗ್ತಾ ಇದೆ. 2,46,951 ಕಾರ್ಡ್ಗಳು ನಕಲಿ ಅಂತೇಳಿ ಕಾರ್ಮಿಕ ಇಲಾಖೆ ಲಿಸ್ಟ್ ಅನ್ನ ರೆಡಿ ಮಾಡಿದೆ. ಅಂದ್ರೆ ಈ ಕಟ್ಟಡ ಹಾಗೆ ಇತರ ನಿರ್ಮಾಣ ಕಾರ್ಮಿಕರು ಏನಿದ್ದಾರೆ ಅವರ ಕಲ್ಯಾಣ ಮಂಡಳಿ ಅಂತ ಇದೆ. ಕಟ್ಟಡ ಹಾಗೆ ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತ ಅದ್ರಲ್ಲಿ ಬಹಳ ದುಡ್ಡು ಕೂಡ ಇದೆ. ಇವರ ಅನುಕೂಲಕ್ಕಾಗಿ ಉಪಯೋಗ ಆಗಬೇಕು ಅಂತ ಕಳೆದ ಬಾರಿ ಸರ್ಕಾರದಲ್ಲೆಲ್ಲ ಆ ದುಡ್ಡನ್ನ ಬೇರೆ ಕಡೆಗೆ ವಿನಿಯೋಗಿಸೋಕೆ ಹೋಗಿ ದೊಡ್ಡ ಸಮಸ್ಯೆ ಆಗಿತ್ತು, ಫಜೀತಿ ಆಗಿತ್ತು, ಅದೆಲ್ಲ ನಾವು ನೋಡಿದ್ದೀವಿ. ಈಗ ಅಂತ ಫಲಾನುಭವಿ ಕಾರ್ಮಿಕರು ಯಾರಿದ್ದಾರೆ ಆ ಕಾರ್ಮಿಕರ ಹೆಸರಿನಲ್ಲೂ ಕೂಡ ಬೋಗಸ್ ಆಗಿದೆ ಅನ್ನುವಂಥದ್ದು ಆರೋಪ. ಈಗ ಕಟ್ಟಡ ಹಾಗೆ ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯ ಒಟ್ಟು ನೋಂದಣಿ 38,42,000 ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 38,42,000 ಪೈಕಿ 2,46,000 ಕಾರ್ಡ್ಗಳನ್ನು ಅಮಾನತು ಮಾಡಲಾಗಿದೆ. ಹಾವೇರಿಯೊಂದರಲ್ಲೇ ಸುಮಾರು 1,69,000 ಕಾರ್ಡ್ಗಳು ಅಮಾನತಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ನಕಲಿ ಕಾರ್ಡ್ಗಳು ಅಂತ ಹೇಳಿ ಈಗ ಕಾರ್ಮಿಕ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂಗೆ ವಿವರಣೆಯನ್ನ ಕೊಡ್ತಾ ಇದೆ. ಏನು ಈ ಕಾರ್ಮಿಕರಿಗೆ ಏನು ಅನುಕೂಲ ಆಗ್ತಾ ಇತ್ತು? ಈ ಮದುವೆ, ಮರಣ, ಜೊತೆಗೆ ಹೆರಿಗೆ, ಆಮೇಲೆ ಅಪಘಾತದ ಸಂದರ್ಭದಲ್ಲೆಲ್ಲ ಬಹಳ ದೊಡ್ಡ ಮಟ್ಟದ ಒಂದು ಅನುಕೂಲ ಅವರಿಗೆ ಆಗ್ತಾ ಇತ್ತು. ಈಗ ಸಮೀಕ್ಷೆ ಮಾಡಿ ನಾವು ಕಾರ್ಮಿಕ ಕಾರ್ಡ್ಗಳನ್ನ ಅಮಾನತು ಮಾಡಿದ್ದೀವಿ, ರದ್ದಾದ ಕಾರ್ಡ್ಗಳು ನಕಲಿ ಅಲ್ಲದೆ ಹೋದ್ರೆ ಪುನಃಸ್ಥಾಪನೆ ಮಾಡ್ತೀವಿ ಅಂತಲೂ ಸಚಿವ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಾಗಿನ ಸಚಿವ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲ, ನಮ್ಮ ಕಾರ್ಮಿಕರ ಕಾರ್ಡ್ ಏನಿದೆ ನಮ್ಮಲ್ಲಿ, ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಈಗ ನಾವು ಇನ್ನೊಂದು ತಿಂಗಳಲ್ಲಿ ಆಲ್ರೆಡಿ ಟೆಂಡರ್ ಕೂಡ ಆಗಿದೆ. ಈಗ ನಾವು ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ವ್ಯಾನೇ ಮಾಡಿಬಿಟ್ಟಿದ್ದೀವಿ. ಸೊ ಈಗ ನಮಗೆ ಯಾರ್ಯಾರು ಅರ್ಜಿ ಆಗ್ತಾರೆ ಆ ವ್ಯಾನ್ ನೇರವಾಗಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡಿಬಿಡ್ತೀವಿ. ಏನಾಗಿದೆ, ಕಡ್ಡಾಯವಾಗಿ 90 ಡೇಸ್ದು ಅವನು ನಮಗೆ ಎಲ್ಲಿ ಕೆಲಸ ಮಾಡಿದಂತ ಡೀಟೇಲ್ಸ್ ಕೊಡಬೇಕು, ಎಲ್ಲಿ ಕೆಲಸ ಮಾಡಿದಾನೆ ಎಲ್ಲಿಲ್ಲ ಅಂತ ಡೀಟೇಲ್ಸ್ ಕೊಡಬೇಕು. ಸೊ ಈ ಥರದ್ದು ನಾವು ಜಾಸ್ತಿ ಕಾನೂನಾತ್ಮಕ ಕ್ರಮ ತೊಗೊಳಕ್ಕೆ ಹೋದಾಗ ಸ್ಟಿಂಜೆಂಟ್ ಆಗುತ್ತೆ, ಬೇಡ ಅಂತ. ಯಾಕಂದ್ರೆ ಕೆಲವು ಭಾಳ ಜನ ಏನು ಹೇಳ್ತಾರೆ, ಸರ್ ಅವರಿಗೆ ಕ್ಯಾಶ್ನಲ್ಲೇ ದುಡ್ಡು ಕೊಡ್ತಾರೆ, ಅಕೌಂಟ್ನಾಗ ಕೊಡಲ್ಲ ಅನ್ನೋದು ಇದೆಲ್ಲ ಇದೆ. ಐ ಆಮ್ ವೆರಿ ಪ್ರಾಕ್ಟಿಕಲ್, ಯಾಕಂದ್ರೆ ನಾನು ಮೈನಿಂಗಿಂದ ಬಂದು ಅರ್ಥ ಆಗುತ್ತೆ. ಬಟ್ ಆದರೂ ಕೂಡ ವೆರಿಫೈ ಮಾಡ್ಲಿಕ್ಕೆ ಭಾಳ ಈಸಿ ಆಗುತ್ತೆ ಅನ್ನೋದಕ್ಕೆ ಇದು ಅಂಬೇಡ್ಕರ್ ಸೇವಾ ಕೇಂದ್ರ ತಂದಿರ್ತಕ್ಕಂಥದ್ದು. ಸೊ ಇನ್ಮೇಲೆ ವ್ಯಾನೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೈಟಿಗೆ ವ್ಯಾನ್ ಹೋಗ್ಬಿಡ್ತೀವಿ ನಾವು, ಆ ಸೈಟ್ನಲ್ಲಿ ಯಾರು ಕೆಲಸ ಮಾಡ್ತಾರೆ ಚೆಕ್ ಮಾಡಿಬಿಟ್ಟು ಅಲ್ಲೇ ನಾವು ಆನ್ಲೈನ್ ಅವರಿಗೆ ಕಾರ್ಡ್ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಬಟ್ ನಾವು ಯಾವುದೇ ಕ್ಯಾನ್ಸಲ್ ಮಾಡಿದ್ರೆ ಜೆನ್ಯೂನ್ ಇದ್ದರೆ ಅದನ್ನು ಮತ್ತೆ ರಿವಿಸಿಟ್ ಮಾಡ್ತೀವಿ. ಸೊ ಇದನ್ನೆಲ್ಲ ಗೊಂದಲ ಬಗೆಹರಿಸಲಿಕ್ಕೆ ನಮ್ಗೆ ಇನ್ನೊಂದು 3-4 ತಿಂಗಳ ಬೇಕಾಗುತ್ತೆ. ಬಟ್ ನಾವು ಯಾವುದು ಇಲ್ಲ, ನಾವು ಇದನ್ನ ಆಡಿಟ್ ಸರ್ವೆ ಮಾಡಿ ತೆಗೆದಿರ್ತಕ್ಕಂಥದ್ದು. ಸೊ ಅಲ್ಲಿ ಶಾಸಕರು ಕೂಡ ನಾವು ಹೇಳಿದ್ದೀವಿ, ಇನ್ ಕೇಸ್ ಇಫ್ ದೇ ಆರ್ ಫೌಂಡ್ ಜೆನ್ಯೂನ್ ಮತ್ತೆ ರೀ ಮಾಡ್ತೀವಿ. ಅದೇನು ನಮ್ದು ಯಾರನ್ನ ಓವರ್ಲುಕ್ ಆಗಿ ಜೆನ್ಯೂನ್ ಪರ್ಸನ್ ತೆಗೆದು